ಡಿಮಾನಿಟೈಸೇಷನ್ ನೋಟು ಬದಲಾವಣೆ ಅಕ್ರಮಕ್ಕೆ ಸಾಥ್ ಕೊಟ್ರ ಬೆಂಗಳೂರುವನ್ನ ಅಧಿಕಾರಿಗಳು ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ನೋಟ್ ಬ್ಯಾನ್ ಆದಂತಹ ಟೈಮ್ ನಲ್ಲಿ ಈ ರೀತಿ ಅಕ್ರಮ ನಡೆದಿದೆ ಅನ್ನುವಂತ ಪ್ರಶ್ನೆಗೆ ಈಗ ಎನ್ ಆರ್ ರಮೇಶ್ ಅವರು ಮಾಡಿರುವಂತಹ ಆರೋಪಗಳು ಕಾರಣ ಆಗ್ತಾ ಇದೆ. ಬೆಂಗಳೂರು ಒಂದನ್ನ ಬಳಸಿಕೊಂಡು ನೋಟುಗಳನ್ನ ಎಕ್ಸ್ಚೇಂಜ್ ಮಾಡಿಕೊಂಡ್ರ, ಬ್ಯಾನ್ ಆದಂತಹ ನೋಟುಗಳನ್ನ ಅಕ್ರಮವಾಗಿ ಬದಲಾಯಿಸಿಕೊಂಡ್ರ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಈ ಆರೋಪ ಮಾಡಲಾಗ್ತಾ ಇರುವಂತದ್ದು ನೇರವಾಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಜೆ ಜಾರ್ಜ್, ಬೈರತಿ ಬಸವರಾಜ್ ವಿರುದ್ಧ ಈ ಆರೋಪವನ್ನು ಮಾಡಲಾಗ್ತಾ ಇದೆ. ದೂರು ಕೂಡ ನೀಡಲಾಗಿದೆ. ಹೊಸ ಬಾಂಬ್ ಸಿಡಿಸಿದ್ದಾರೆ ಮಾಜಿ ಕಾರ್ಪೊರೇಟರ್ ಎನ್ ಆರ್ ರಮೇಶ್ ಅವರು. ಅಕ್ರಮಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನ ಕೂಡ ಎನ್ ಆರ್ ರಮೇಶ್ ಬಿಡುಗಡೆ ಮಾಡಿದ್ದಾರೆ. ಎನ್ ಆರ್ ರಮೇಶ್ ಈ ದಾಖಲೆಗಳನ್ನ ಇವತ್ತು ಪ್ರೆಸ್ ಕಾನ್ಫರೆನ್ಸ್ ನಡೆಸಿ ರಿಲೀಸ್ ಮಾಡಿದ್ದಾರೆ. ಬೆಂಗಳೂರು ವಿರುದ್ಧ ಅಮಾನ್ಯಗೊಂಡಂತಹ ನೋಟುಗಳನ್ನ ಬದಲಾವಣೆ ಮಾಡಿಕೊಟ್ಟಿರುವಂತಹ ಆರೋಪ ಇದೆ. ಗ್ರಾಹಕರಿಂದ ಸಂಗ್ರಹವಾದ ಸಣ್ಣ ಮೊತ್ತದ ಹಣವನ್ನ ಅಕ್ರಮವಾಗಿ ಬದಲಾವಣೆ ಮಾಡೋಕೆ ಬಳಸಿಕೊಂಡ ಆರೋಪವನ್ನ ಮಾಡಲಾಗ್ತಾ ಇದೆ. 410 ಕೋಟಿಗೂ ಅಧಿಕ ಮೊತ್ತದ ಬ್ಯಾನ್ ಆಗಿರುವ ನೋಟುಗಳನ್ನ ಬದಲಾವಣೆ ಮಾಡಿದ್ದಾರೆ ಎನ್ನುವಂತಹ ಆರೋಪ. ನೋಟು ಅಕ್ರಮಕ್ಕೆ ಈ ಮೂಲಕ ಬೆಂಗಳೂರು ಒಂದನ್ನ ಬಳಸಿಕೊಂಡ್ರ ಅಂದಿನ ಸಿಎಂ ಹಾಗೂ ಸಚಿವರು ಹಾಗೂ ಮುಖ್ಯಮಂತ್ರಿಗಳ ಆಪ್ತ ಬೈರತಿ ಬಸವರಾಜ್ ಅವರು ಅನ್ನುವಂತಹ ಒಂದು ಪ್ರಶ್ನೆ ಮೂಡೋಕೆ ಈ ಆರೋಪ ಈಗ ಕಾರಣ ಆಗಿದೆ. ದಾಖಲೆಗಳನ್ನ ಕೂಡ ಕೊಡ್ತಾ ಇದ್ದೀನಿ ನೋಡಿ ಅಂತ ಹೇಳಿ ಪತ್ರಿಕಾಗೋಷ್ಠಿ ನಡೆಸಿ ಎನ್ ಆರ್ ರಮೇಶ್ ಅವರು ದಾಖಲೆಗಳನ್ನ ಬಹಿರಂಗಪಡಿಸಿದ್ದಾರೆ. ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಇವಾಗಲೂ ಕೂಡ ಸಚಿವರಾಗಿರುವಂತಹ ಕೆಜೆ ಜಾರ್ಜ್ ಹಾಗೂ ಅಂದಿನ ಮುಖ್ಯಮಂತ್ರಿ ಹಾಗೂ ಈಗಿನ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರ ಆಪ್ತ ಬೈರತಿ ಬಸವರಾಜ್ ಅವರ ವಿರುದ್ಧ ಈ ಆರೋಪವನ್ನ ಇಲ್ಲಿ ಮಾಡಲಾಗ್ತಾ ಇರುವಂತದ್ದು. 400 ಕೋಟಿಗೂ ಅಧಿಕ ಹಣವನ್ನ, ಸಣ್ಣ ಮೊತ್ತ ಅಲ್ಲ, 400 ಕೋಟಿಗೂ ಅಧಿಕ ಹಣವನ್ನ ಈ ರೀತಿಯಾಗಿ ಬೆಂಗಳೂರು ಒಂದ್ ಮೂಲಕ ಇವರು ಬದಲಾಯಿಸಿಕೊಂಡಿರುವಂತಹ ಆರೋಪವನ್ನ ಈಗ ಮಾಡಲಾಗ್ತಾ ಇದೆ. ಸಿದ್ದರಾಮಯ್ಯ ಅವರು ಕೆಜೆ ಜಾರ್ಜ್ ಹಾಗೂ ಬೈರತಿ ಬಸವರಾಜ್ ವಿರುದ್ಧ ದೂರನ್ನ ಕೂಡ ಈಗ ನೀಡಿದ್ದಾರೆ. ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು 9/11/2016 ಈ ದೇಶದಲ್ಲಿ ಚಲಾವಣೆ ಇರತಕ್ಕಂಥ ಅಧಿಕ ಮೊತ್ತದ ನೋಟುಗಳನ್ನು, ಅಂದರೆ 500 ಮತ್ತು 1,000 ರೂಪಾಯಿ ಮುಖಬೆಲೆಯ ನೋಟುಗಳನ್ನು ನಿಷೇಧ ಮಾಡಿ, ಅಂದರೆ ಅಮಾನ್ಯೀಕರಣ ಮಾಡಿ ಸರ್ಕಾರದ ನಿರ್ಧಾರವನ್ನು ಪ್ರಕಟ ಮಾಡಿ ನಮಗೆಲ್ಲ ಗೊತ್ತಿದೆ. ಇದು ಒಂದು ನಮ್ಮ ಸ್ವಾತಂತ್ರ್ಯ ನಂತರದ 71 ವರ್ಷಗಳ ಇತಿಹಾಸದಲ್ಲಿ ಒಂದು ಮೈಲ್ಗಲ್ಲಾಗಿ ನಿಂತ್ಕೊಳ್ಳುವಂಥ ಒಂದು ದೊಡ್ಡ ಐತಿಹಾಸಿಕ ಸಂಗತಿ. ಅದಾದ ನಂತರ 8ನೇ ತಾರೀಕು ರಾತ್ರಿಯಿಂದನೇ ಲಕ್ಷಾಂತರ ಜನ ವಂಚಕರು, ಭ್ರಷ್ಟರು, ಅದು ರಾಜಕಾರಣಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಗುತ್ತಿಗೆದಾರರಿರ್ಬೋದು ಅಥವಾ ಉದ್ಯಮದಾರರಿರ್ಬೋದು, ಇವರೆಲ್ಲರಿಗೂ ನಿದ್ದೆಗಳೇ ಇಲ್ಲದಂಥ ರಾತ್ರಿಗಳು ಅಂತ ಹೇಳಿದ್ರೆ ಅತಿಶಯೋಕ್ತಿ ಅಲ್ಲ. ಯಾವ ರೀತಿ ನಾವು ಚಾಪೆ ಕೆಳಗೆ, ರಂಗೋಲಿ ಕೆಳಗೆ ನುಗ್ಗಿ ನಾವು ನಮ್ಮಲ್ಲಿರ್ತಕ್ಕಂಥ ಅಕ್ರಮ ಹಣವನ್ನು ನಾವು ಬದಲಾಯಿಸ್ಕೋಬೋದು, ಕಡಿಮೆ ಮೊತ್ತದ ನೋಟುಗಳಾಗಿ ಬದಲಾಯಿಸ್ಕೋಬೋದು ಅನ್ನೋ ದಾರಿಗಳನ್ನು ಹುಡುಕ್ತಾ ಇರ್ತಾರೆ. ಬೇರೆ ಬೇರೆ ರೂಪದಲ್ಲಿ ಅದನ್ನು ಬದಲಾಯಿಸ್ಕೊಳ್ಳೋಕ್ಕೆ ಅವಕಾಶ ಮಾಡ್ಕೊಂಡಿದ್ದಾರೆ ಅನ್ನೋದು ಈಗಾಗಲೇ ಹೇಳಿದ್ದೇನೆ. ಆದರೆ ಅವರು ಕಂಡುಕೊಂಡಿದ್ದಂತೂ ಈ ಬೆಂಗಳೂರು ಒಂದು ಕೇಂದ್ರಗಳಲ್ಲಿ ಪ್ರತಿನಿತ್ಯ ಸಂಗ್ರಹ ಆಗುವಂಥ 10 ಕೋಟಿ ರೂಪಾಯಿಗಳನ್ನು ಯಾಕೆ ನಾವು ಬದಲಾವಣೆ ಮಾಡ್ಕೋಬಾರ್ದು ಅನ್ನೋ ಒಂದು ಕೆಟ್ಟ ಉದ್ದೇಶ ಇಟ್ಕೊಂಡು ಇಲ್ಲಿನ CMS ಕಂಪ್ಯೂಟರ್ಸ್ ಲಿಮಿಟೆಡ್ ಅದನ್ನು ಮುಖ್ಯಸ್ಥರೇನಿದ್ದಾರೆ, ಆ ಮುಖ್ಯಸ್ಥರ ಜೊತೆ ಇವರು ಒಳ ಒಪ್ಪಂದ ಮಾಡ್ಕೊಳ್ತಾರೆ. 6 ಜನ ನಿರ್ದೇಶಕರು ಈ ಒಂದು ಸಂಸ್ಥೆಯಲ್ಲಿದ್ದಾರೆ. ಇವರ ಜೊತೆ ಒಪ್ಪಂದ ಮಾಡಿಕೊಂಡಂಥ ನಮ್ಮ ಭ್ರಷ್ಟರು, ಅಂದರೆ ಅವತ್ತಿನ ಬೆಂಗಳೂರು ಮಹಾನಗರದ ಉಸ್ತುವಾರಿ ಮಂತ್ರಿಗಳಾಗಿದ್ದಂಥ, ತುಂಬ ಕಾಂಗ್ರೆಸ್ ಹೈಕಮಾಂಡ್ಗೆ ಎಲ್ಲ ರೀತಿಯ ಸಂಪನ್ಮೂಲಗಳನ್ನು ರವಾನೆ ಮಾಡ್ತಾ ಇದ್ದಂಥ ಅತ್ಯಂತ ಪ್ರಭಾವಶಾಲಿ ರಾಜಕಾರಣಿ ಕೆಜೆ ಜಾರ್ಜ್ ಅವರ ಒಂದು ನೇತೃತ್ವದಲ್ಲಿ ಮತ್ತು ಶಾಸಕ ಬೈರತಿ ಬಸವರಾಜ್ ಅವರ ಒಂದು ಸಾರಥ್ಯದಲ್ಲಿ ಈ ಹಣ ಬದಲಾವಣೆಗೆ ರೂಪುರೇಷೆಗಳು ಸಿದ್ಧ ಆಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಅವರ ಕಚೇರಿ, ಅವ್ರಿಗೆ ಅತ್ಯಂತ ಆಪ್ತರಾಗಿದ್ದಂಥವರು, ಉದಾಹರಣೆಗೆ ಕೆಂಪಯ್ಯನವರು ಇರ್ಬೋದು, ಆ ಥರ ಬೇರೆ ಬೇರೆ ಅವರಲ್ಲಿದ್ದಂಥ ಹಣವನ್ನು, ಅಂದರೆ 1,000 ಮತ್ತು 500 ಮುಖಬೆಲೆಯ ನೋಟುಗಳನ್ನು ಬೆಂಗಳೂರು ಒಂದು ಕೇಂದ್ರಗಳಲ್ಲಿ ಸಂಗ್ರಹ ಆಗುವಂಥ 100 ಮತ್ತು 50 ರೂಪಾಯಿಗಳೊಂದಿಗೆ ಬದಲಾವಣೆ ಮಾಡಿಕೊಳ್ಳುವಂಥ ಒಂದು ಅಕ್ರಮ. ಈ ಬಗ್ಗೆ ನಾವು ಇಲ್ಲಿ ಎನ್ ಆರ್ ರಮೇಶ್ ಅವರು ಮಾಡ್ತಿರೋ ಆರೋಪಗಳನ್ನು ನೋಡ್ತಾ ಇದ್ದೀವಿ. ನೇರವಾಗಿ ಅವರೇ ನಾವೀಗ ಮಾತಾಡಿಸೋಣ. ಎನ್ ಆರ್ ರಮೇಶ್ ಅವರೇ,
ತಾವಿಲ್ಲಿ ಅತ್ಯಂತ ಗಂಭೀರವಾದ ಆರೋಪಗಳನ್ನ ಮಾಡಿದ್ದೀರಿ, ನೇರವಾದ ಆರೋಪಗಳನ್ನ ಮಾಡಿದ್ದೀರಿ. ಆದ್ರೆ ಇಲ್ಲಿ ಇಂತಿಂತವರೇ, ಸಿದ್ದರಾಮಯ್ಯ ಅವರೇ ಪಾಲ್ಗೊಂಡಿದ್ದಾರೆ ಅಥವಾ ಜಾರ್ಜ್ ಅವರೇ ಪಾಲ್ಗೊಂಡಿದ್ದಾರೆ ಅಥವಾ ಭೈರತಿ ಬಸವರಾಜ್ ಅವರೇ ಪಾಲ್ಗೊಂಡಿದ್ದಾರೆ, ಇದು ಹೆಂಗೆ ಹೇಳ್ತಾ ಇದ್ದೀರಾ ಅಂತ? ಈಗ ಬೆಂಗಳೂರಲ್ಲಿ ಒಟ್ಟು 93 ಬೆಂಗಳೂರು ಒಂದು ಕೇಂದ್ರಗಳಿದೆ. ಒಟ್ಟು 117 ವಿಧದ ಸೇವೆಗಳನ್ನ ಅಂದ್ರೆ ಬಿಬಿಎಂಪಿ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟೋದಿರ್ಬೋದು, BSNL ಶುಲ್ಕಗಳನ್ನ, ಬೆಸ್ಕಾಂ ಶುಲ್ಕಗಳನ್ನ ಕಟ್ಟುವಂತದ್ದಿರ್ಬೋದು, ಅಥವಾ ಮೊಬೈಲ್ ಬಿಲ್ಗಳನ್ನ ಕಟ್ಟುವಂತದ್ದಿರ್ಬೋದು, ಈ ಎಲ್ಲ ಒಂದೇ ಸೂರಿನಡಿಯಲ್ಲಿ ಒದಗಿಸಬೇಕು ಗ್ರಾಹಕರಿಗೆ ಅನ್ನೋ ಉದ್ದೇಶ ಇಟ್ಕೊಂಡು 2015ರಲ್ಲಿ ಬೆಂಗಳೂರು ಒಂದು ಕೇಂದ್ರಗಳನ್ನ EDCS ನಿರ್ದೇಶನಾಲಯ PPP ಪ್ರಾಜೆಕ್ಟ್ ನಲ್ಲಿ ಒಂದು TMS ಕಂಪ್ಯೂಟರ್ಸ್ ಲಿಮಿಟೆಡ್ ಅನ್ನೋ ಒಂದು ಸಂಸ್ಥೆಯ ಸಹಯೋಗದೊಂದಿಗೆ ಪ್ರಾರಂಭ ಮಾಡಿದೆ. 93 ಕೇಂದ್ರಗಳಿದೆ. ಪ್ರತಿನಿತ್ಯ ಸರಾಸರಿ 12 ರಿಂದ 13 ಕೋಟಿ ರೂಪಾಯಿ ಅಷ್ಟು ಹಣ ಇಲ್ಲಿ ಸಂಗ್ರಹ ಆಗುತ್ತೆ. 5 ರೂಪದ ರೀತಿಯಲ್ಲಿ ಈ ಹಣಗಳು ಸಂಗ್ರಹ ಆಗುತ್ತೆ. ಮೊದಲನೇದಾಗಿ ನಗದು ರೂಪದಲ್ಲಿ 80% ಸಂಗ್ರಹ ಆಗುತ್ತೆ. ಚೆಕ್ ರೂಪದಲ್ಲಿ, DD ರೂಪದಲ್ಲಿ, ಮತ್ತೆ ಕ್ರೆಡಿಟ್ ಕಾರ್ಡ್ ಮತ್ತೆ ಪೇಮೆಂಟ್ ಗಳ ಮುಖಾಂತರ ಒಟ್ಟು 5 ರೂಪಗಳಲ್ಲಿ ಈ ಒಂದು ಗ್ರಾಹಕರು ತಮ್ಮ ಹಣವನ್ನ ಇಲ್ಲಿ ಪಾವತಿ ಮಾಡುವಂತದ್ದು ನಡೀತಾ ಇದೆ. ಇದರಲ್ಲಿ ಈ ಡಿಮಾನಿಟೈಸೇಷನ್ ಅಂದ್ರೆ ನೋಟು ಅಮಾನ್ಯೀಕರಣ, ದೊಡ್ಡ ಮೊತ್ತದ ನೋಟುಗಳ ಅಮಾನ್ಯೀಕರಣ ಏನಾಗುತ್ತೆ, 1,000 ಮತ್ತು 500 ರೂಪಾಯಿ ಮುಖಬೆಲೆಯ ನೋಟುಗಳ ಅಮಾನ್ಯೀಕರಣ ಏನಾಗುತ್ತೆ 9/11/2016ರಿಂದ ಈ ಅಮಾನ್ಯೀಕರಣದ ಸಂದರ್ಭದಲ್ಲಿ ತಮ್ಮಲ್ಲಿರ್ತಕ್ಕಂಥ ಈ ದೊಡ್ಡ ಮೊತ್ತದ ಮುಖಬೆಲೆಯ ನೋಟುಗಳನ್ನ ಬದಲಾವಣೆ ಮಾಡ್ಕೊಳ್ಳಕ್ಕೆ ಅಂತಿಮ ದಿನವನ್ನ ಏನು ಗಡುವು ಕೊಟ್ಟಿತ್ತು ಕೇಂದ್ರ ಸರ್ಕಾರ 31 ಮಾರ್ಚ್ 2017. ಈ 141 ದಿನಗಳ ಅವಧಿಯಲ್ಲಿ ಈ ಕೇಂದ್ರಗಳಲ್ಲಿ ಸಂಗ್ರಹ ಆಗಿರ್ತಕ್ಕಂಥ ಮೊತ್ತ, ನಗದು ರೂಪದ ಮೊತ್ತ 545 ಕೋಟಿ ರೂಪಾಯಿ. ಇದರಲ್ಲಿ 100 ರೂಪಾಯಿ ಮತ್ತು 50 ರೂಪಾಯಿ ಮುಖಬೆಲೆಯ 410 ಕೋಟಿ ರೂಪಾಯಿ ಇಲ್ಲಿ ಸಂಗ್ರಹ ಆಗಿದೆ. ಆದ್ರೆ ಈ ಅಧಿಕಾರಿಗಳು, TMS ಸಂಸ್ಥೆಯ ಅಧಿಕಾರಿಗಳು ನಮ್ಮ ಆಯಾ ಇಲಾಖೆ ಅಧಿಕೃತ ಖಾತೆಗಳಿಗೆ ಅವತ್ತವತ್ತೇ ಅವರು ಹಣ ತುಂಬಬೇಕು ಅಂತ ನಿಯಮ ಇದ್ದು ಕೂಡ ಇವರು ಕೇವಲ 14 ಸಲ ಮಾತ್ರ ತುಂಬಿದ್ದಾರೆ. ಆದ್ರೆ ಇವ್ರು ತುಂಬಿರ್ತಕ್ಕಂಥ ಹಣ 50 ಮತ್ತು 100 ರೂಪಾಯಿ ಮುಖಬೆಲೆಯ ಒಂದೇ ಒಂದು ನೋಟನ್ನ ಕೂಡ ಇವ್ರು ತುಂಬಿಲ್ಲ, ಜಮಾ ಮಾಡಿಲ್ಲ ಅಧಿಕೃತ ಖಾತೆಗಳಿಗೆ. ಇವ್ರು ಜಮಾ ಮಾಡಿರ್ತಕ್ಕಂಥ ಸಂಪೂರ್ಣವಾಗಿ 1000 ಮತ್ತು 500 ಮುಖಬೆಲೆಯ ನೋಟುಗಳು, ಅದೇ 410 ಕೋಟಿ ಏನು 100 ಮತ್ತು 50 ರೂಪದಲ್ಲಿ ಸಂಗ್ರಹ ಆಗಿತ್ತು ಆ ನೋಟುಗಳು, ಅದು ಯಾವ್ದು ಒಂದು ನೋಟು ಕೂಡ ಆಗಿಲ್ಲ. ಅಂದ್ರೆ ಇವರು ಇದರಲ್ಲಿ ಶಾಮೀಲಾಗಿರ್ತಕ್ಕಂಥದ್ದು. ಇದನ್ನ ಆಧರಿಸಿ ನಾನು ಈ 93 ಕೇಂದ್ರಗಳಲ್ಲಿ ಇರ್ತಕ್ಕಂಥ ಎಲ್ಲ ಆ ಕೇಂದ್ರಗಳ ಮುಖ್ಯಸ್ಥರನ್ನ ನಾನು ಭೇಟಿ ಮಾಡಿದಾಗ ಎಲ್ಲೋ ಒಂದ್ ಕಡೆ ಈ ದೇಶದ್ರೋಹದ ಕಾರ್ಯದ ಬಗ್ಗೆ ಧೈರ್ಯವಾಗಿ ತನಿಖಾ ಸಂಸ್ಥೆಗಳ ಮುಂದೆ ನಾವು ಬಂದು ಹೇಳ್ತೀವಿ ಅಂತ ಹೇಳಿ ನಮ್ಮನ್ನ ಬಯಲು ಮಾಡೋದು ಬೇಡ, ನಾವು ನೇರವಾಗಿ ತನಿಖೆಗೆ ಸಹಕಾರ ಮಾಡ್ತೀವಿ, ಇದು ಇವ್ರು ಬಯಲಾಗಬೇಕು ಅಂತ ಹೇಳಿ 11 ಕೇಂದ್ರಗಳ ಮುಖ್ಯಸ್ಥರು ನನಗೆ ಮಾಹಿತಿಯನ್ನ ಕೊಡ್ತಾರೆ. ಅವರ ಬಗ್ಗೆ ಸಂಪೂರ್ಣವಾಗಿ ಇವ್ರಿಗೆ ಯಾವುದೇ ತೊಂದರೆ ಆಗಬಾರ್ದು, ಇವರ ಹೆಸರುಗಳನ್ನ ಗೌಪ್ಯವಾಗಿಡಿ ಅಂತ ನಾನು CBIಗೆ ಮತ್ತೆ ಜಾರಿ ನಿರ್ದೇಶನಾಲಯಕ್ಕೆ ಅವರ ಹೆಸರು ಮತ್ತೆ ಅವರ ಕಾಂಟ್ಯಾಕ್ಟ್ ನಂಬರ್ ಸಮೇತ ಅವರಿಗೆ ಮಾಹಿತಿಯನ್ನ ಕೊಟ್ಟಿದ್ದೇನೆ. ಅವ್ರು ಕೊಟ್ಟಿರ್ತಕ್ಕಂಥದ್ದು ಇನ್ನೂ ಹಲವಾರು ರಾಜಕಾರಣಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ. ಆದ್ರೆ ನನಗೆ ಬಂದು 11 ಜನ ಅಧಿಕಾರಿಗಳೇನು ಇದ್ರ ಬಗ್ಗೆ ನನಗೆ ಮಾಹಿತಿಯನ್ನ ಕೊಟ್ಟರು, ಅವರು ಹೇಳಿರ್ತಕ್ಕಂಥ ಹೆಸರುಗಳನ್ನ ನಾನು ನಿಮ್ಗೆ ಸಂಪೂರ್ಣವಾಗಿ ಹೇಳಿದ್ದೇನೆ. ಜಾರ್ಜ್ ಅವರು ಮತ್ತೆ ಭೈರತಿ ಬಸವರಾಜ್, ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಾಕು ಮಗನ್ ತರನೇ ಇರುವಂತಹ ಭೈರತಿ ಬಸವರಾಜ್ ಅವರು ಮತ್ತೆ ಮುಖ್ಯಮಂತ್ರಿ ಜೊತೆಗೆ ಅತ್ಯಾಪ್ತರಾಗಿದ್ದಂತವ್ರು ಇವರೆಲ್ಲ ಬದಲಿಸ್ಕೊಂಡಿರ್ತಕ್ಕಂಥದ್ದು ಈಗಾಗಲೇ ಸಂಬಂಧಪಟ್ಟ ಇಲಾಖೆಗಳಿಗೆ, ತನಿಖಾ ಸಂಸ್ಥೆಗಳಿಗೆ ರುಜುವಾತಾಗಿದೆ. ಹಾಗಾಗಿ ನಾನು ಅಲ್ಲಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೇನೆ. ನಾನು ಈಗಾಗಲೇ ಮಾಧ್ಯಮದವರಿಗೆ ಇಲ್ಲಿ ಆಫ್ ದ ರೆಕಾರ್ಡ್ ಹೇಳಿದ್ದೀನಿ ಯಾರ್ಯಾರು ಅದನ್ನ ನಿಮ್ಗೆ ನೇರವಾಗಿ ಕರ್ಕೊಂಡೋಗಿ ಕೂಡ ತೋರಿಸ್ಲಿಕ್ಕೆ ಕೂಡ ತಯಾರಾಗಿದ್ದೇನೆ. ಬ್ಯಾಂಕ್ಗಳಲ್ಲಿ ನಮ್ಗೆ RTI ನಲ್ಲಿ ನಮ್ಗೆ ಮಾಹಿತಿಯನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಎಷ್ಟೆಷ್ಟು ರೂಪಾಯಿಂದ. ಆದ್ರೆ ನಮ್ಗೆ ಅದನ್ನ ನೇರವಾಗಿ ನನ್ನ ಸ್ನೇಹಿತರು ಬ್ಯಾಂಕ್ ನೌಕರರ ಸಂಘದ ಮುಖ್ಯಸ್ಥರೊಬ್ರು ಕರ್ಕೊಂಡೋಗಿ ಎಲ್ಲ ಈ 141 ದಿನಗಳಲ್ಲಿ BBMPಯ ಆಯುಕ್ತರಿಗೆ ಸಂಬಂಧಪಟ್ಟ ಸಿಂಡಿಕೇಟ್ ಬ್ಯಾಂಕು ಮತ್ತೆ ಕೆನರಾ ಬ್ಯಾಂಕ್ಗಳಲ್ಲಿ ಇವರು ಜಮಾ ಮಾಡಿರ್ತಕ್ಕಂಥ ಹಣದ ವಿವರಗಳನ್ನ ನೇರವಾಗಿ ತೋರಿಸಿದ್ದಾರೆ. ತೋರಿಸುವಂತ ಸಂದರ್ಭದಲ್ಲಿ ಅಲ್ಲಿ ಆಘಾತ ಆಗಿದ್ದು 100 ಮತ್ತೆ 50 ಮುಖಬೆಲೆ ಒಂದೇ ಒಂದು ನೋಟ್ ಕೂಡ ಈ 141 ದಿನದಲ್ಲಿ ಜಮಾ ಆಗಿಲ್ಲ. ಹಾಗಾಗಿ ಈ 3 ಜನರ ವಿರುದ್ಧ ಕೊಟ್ಟಿದ್ದೀನಿ. ಆದ್ರೆ ತನಿಖೆ ಒಂದು ವಿಷಯ ಸ್ಪಷ್ಟಪಡಿಸ್ತೀನಿ, ಇದು ತನಿಖೆ ಈ 2 ಸಂಸ್ಥೆಗಳು ಮುಂದುವರೆಸದಂತೆ ಇದರಲ್ಲಿ ಬೇಕಾದ ಇನ್ನ ನಾನು ಈಗಾಗಲೇ ಆಫ್ ದ ರೆಕಾರ್ಡ್ ಇಲ್ಲಿ ಹೇಳಿದ್ದೀನಿ, ನಿಮ್ಗೂ ಕೂಡ ನಾನು ಆ ನಂತರ ಹೇಳೋದಿದ್ದೇನೆ. ಆ ಒಂದು 4-5 ಜನ ಇನ್ನಷ್ಟು ಪ್ರಮುಖ ರಾಜಕಾರಣಿಗಳು ಕೂಡ ಇದರಲ್ಲಿ ಬಟಾಬೈಲಾಗ್ತಾರೆ ಅನ್ನೋದು ಕೂಡ ನಾನು ಸ್ಪಷ್ಟಪಡಿಸಕ್ಕೆ ಇಷ್ಟಪಡ್ತೇನೆ. ಇದು ಅತಿ ದೊಡ್ಡ ಸ್ಕ್ಯಾಮ್ ರೀತಿ ಇದೆ ಇದು ರಮೇಶ್ ಅವರೇ, ಸಣ್ಣ ಸ್ಕ್ಯಾಮ್ ಅಲ್ಲ ಇದು. ಇದನ್ನ ಯಾವ ರೀತಿ ಈಗ ಮುಂದಕ್ಕೆ ಅದನ್ನ ತಗೊಂಡು ಹೋಗ್ತೀರಿ ಲಾಜಿಕಲ್ ಎಂಡ್ಗೆ ಹಾಗಾದ್ರೆ ಅಂತ? ಈಗ ನೋಡಿ, ನಾನು ಬಯಲು ಮಾಡತಕ್ಕಂಥ 75ನೇ ಹಗರಣ ಇದು. ಈಗಾಗಲೇ 6 ಹಗರಣಗಳಲ್ಲಿ ನನ್ನ ಒಂದು ಹೋರಾಟಕ್ಕೆ ಜಯ ಸಿಕ್ಕಿದೆ. ಸುಮಾರು 2,000 ಕೋಟಿ ಬೆಲೆ ಬಾಳುವಂತ ಸರ್ಕಾರಿ ಸ್ವತ್ತು ಸರ್ಕಾರದ ವಶವಾಗಿದೆ. ಅದು ಸಚಿವ MR ಸೀತಾರಾಮ್ ಅವರು ವಶಪಡಿಸಿಕೊಂಡಿದ್ದಂತದ್ದಿರ್ಬೋದು, ಅಥವಾ ಅಂದಿನ ವಸತಿ ಸಚಿವ M ಕೃಷ್ಣಪ್ಪ ಅವರು ವಶಪಡಿಸಿಕೊಂಡಿದ್ದಿರ್ಬೋದು, ಅಥವಾ ಕೃಷ್ಣ ಬೈರೇಗೌಡರು ಒಂದು ಕೃಷಿ ಸಚಿವ ಅವ್ರದೇ ಕ್ಷೇತ್ರದಲ್ಲಿ 23 ಎಕರೆ 20 ಗುಂಟೆ ಜಾಗ ಕಬಳಿಸಿದ್ದಿರ್ಬೋದು, ಅದೆಲ್ಲ ವಾಪಸ್ ಬಂದಿದೆ. ನಮ್ಮ ಕಾರ್ಪೊರೇಟರ್ ಗೋವಿಂದ ರಾಜು ವಶಪಡಿಸಿಕೊಂಡಿದ್ದಂತ 3 ಎಕರೆ 28 ಗುಂಟೆ ಇದೆಲ್ಲ ಜಾಗಗಳು ವಾಪಸ್ ಬಂದಿದೆ. ಹಾಗೆ ಈ ಒಂದು ಪ್ರಕರಣವನ್ನ ಕೂಡ ನಾನು ಒಂದು ತಾತ್ವಿಕ ಹಂತಕ್ಕೆ ತಗೊಂಡು ಹೋಗ್ತೀನಿ. ನಾನು ಯಾವ್ಯಾವ ಹಗರಣಗಳಲ್ಲಿ ಹೋರಾಟ ಮಾಡ್ತಾ ಇದ್ದೀನಿ,
ಯಾವುದೇ ಹಗರಣ ಇಲ್ಲಿ ತನಕ ನಾನು ವಾಪಸ್ ಹಿಂದೆ ಸರ್ದಿಲ್ಲ. ಅವ್ರ ಜೊತೆ ಯಾರ ಜೊತೆ ರಾಜಿ ಆಗಿದ್ದಂತ ನೀವೊಬ್ರೇ ಅಲ್ಲ, ನಿಮ್ಮ ಇಡೀ ಪಕ್ಷ ನಿಮ್ ಜೊತೆ ಸೇರ್ಕೊಂಡಿದ್ರಲ್ಲಿ ಹೋರಾಟ ಮಾಡುತ್ತಾ, ನಿಮ್ಮ ರಾಜ್ಯ ನಾಯಕರುಗಳು ಕೂಡ ಇದರಲ್ಲಿ ಮುಂದೆ ನಿಂತ್ಕೋತಾರೆ. ಯಾಕಂದ್ರೆ ಬರೀ ಆರೋಪ ಮಾಡಿ ಹೋಗೋದಾಗತ್ತಲ್ಲ, ಹೆಟ್ ಅಂಡ್ ರನ್ ಆಗುತ್ತಲ್ಲ ಇಲ್ಲಾಂದ್ರೆ ಅಂತ. ಇದು ನೋಡಿ, 410 ಕೋಟಿಗೂ ಅಧಿಕ ಹಣವನ್ನ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದು ಅಂತ ಹೇಳಿದ್ರೆ ಸಣ್ಣ ವಿಚಾರ ಅಲ್ಲ ಇದು ಅಂತ. ಇನ್ನೊಂದು ವಿಷಯ ಸ್ಪಷ್ಟಪಡಿಸ್ತೀನಿ, ನಾನು ಪತ್ರಿಕಾಗೋಷ್ಠಿ, ಬೇರೆಯವ್ರ ಪತ್ರಿಕಾಗೋಷ್ಠಿಗಳಿಗೂ ನಮ್ಮ ಪತ್ರಿಕಾಗೋಷ್ಠಿ ವ್ಯತ್ಯಾಸ ಏನಿರುತ್ತೆ ಅಂತ ನಾನು ದಾಖಲೆಗಳಿದ್ರೆ ಯಾವತ್ತು ಮಾತಾಡೋನಲ್ಲ. ನಾನು ಏನ್ ಮಾತಾಡ್ತೀನಿ ಅಷ್ಟು ದಾಖಲೆಗಳನ್ನ ಮಾಧ್ಯಮದವ್ರು ಕೊಟ್ಟೇ ಮಾತಾಡೋದು. ಮಾಧ್ಯಮದವ್ರು ಬರಕ್ ಮುಂಚೆ ಕನಿಷ್ಠ 4 ಕಡೆ ನಾನು ದೂರುಗಳನ್ನ ದಾಖಲು ಮಾಡೇ ಬರುವಂತದ್ದು. ಅದು ಒಂದು. ಎರಡನೇದು, ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಮತ್ತೆ ಪಕ್ಷದ ರಾಷ್ಟ್ರೀಯ ಮುಖಂಡರ ಬಗ್ಗೆ ಪಡ್ಕೊಂಡೇನೆ ನಾನು ಈ ಒಂದು ಹಗರಣವನ್ನ ನಾನು ಬಯಲ್ಗೆಳೆಯುವಂತ ಕೆಲಸ ಮಾಡಿರ್ತಕ್ಕಂಥದ್ದು. ಸಂಪೂರ್ಣವಾಗಿ ಅವರ ಒಪ್ಪಿಗೆ ಮತ್ತು ಅವರ ಸಹಕಾರ ಈ ಹೋರಾಟದಲ್ಲಿ ಇದೆ. ಹಾಗಾಗಿ ನಾನು ಮಾತಾಡುವಂತ ಸಂದರ್ಭದಲ್ಲಿ, ಅಧಿಕೃತ ವಕ್ತಾರನಾಗಿ ಮಾತಾಡುವಂತ ಸಂದರ್ಭದಲ್ಲಿ ನಾನು ಪಕ್ಷದ ವರಿಷ್ಠರ ಅಭಿಪ್ರಾಯವನ್ನ, ಅವರ ಒಮ್ಮತವನ್ನ, ಅವರ ಒಪ್ಪಿಗೆಯನ್ನ ಪಡೆದೇ ನಾನು ಮಾಡುವಂತದ್ದು. ಹಾಗಾಗಿ ಅವರ ಪಕ್ಷದ ಸಂಪೂರ್ಣ ಸಹಕಾರ ನನ್ನ ಜೊತೆಲಿ ಇರುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ರಮೇಶ್ ಅವರೇ. ಇದು ಬೆಂಗಳೂರು ನಗರ ಬಿಜೆಪಿ ವಕ್ತಾರ ರಮೇಶ್ ಅವರ ಪ್ರತಿಕ್ರಿಯೆ. ಇದನ್ನು ನಾವು ಲಾಜಿಕಲ್ ಎಂಡ್ಗೆ ತಗೊಂಡು ಹೋಗ್ತೀವಿ. ಅಷ್ಟು ದೊಡ್ಡ ಹಗರಣ ಇದು. 410 ಕೋಟಿಗೂ ಅಧಿಕ ಹಣವನ್ನ ಈ ರೀತಿ ಎಕ್ಸ್ಚೇಂಜ್ ಮಾಡಿಕೊಂಡಿದ್ದಾರೆ ಅಂದಿನ ಸಿಎಂ ಸಿದ್ದರಾಮಯ್ಯ, ಸಚಿವ ಕೆ.ಜೆ. ಜಾರ್ಜ್ ಹಾಗೂ ಮುಖ್ಯಮಂತ್ರಿಗಳ ಆಪ್ತ ಬೈರತಿ ಬಸವರಾಜ್ ಅನ್ನುವಂಥ ಆರೋಪವನ್ನು ಇವರು ಮಾಡ್ತಾ ಇದ್ದಾರೆ.